ಅವರು ಕೆಪಿಎಸ್ಸಿ ನಡೆಸಿದ ಪಶು ವೈದ್ಯಾಧಿಕಾರಿಗಳ ನೇಮಕದ ಪರೀಕ್ಷೆಯನ್ನ ಬರೆದಿದ್ರು. ಕಷ್ಟಪಟ್ಟು ಓದಿದ ಅವರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆನೂ ಕೂಡ ಆಗಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಅವರು ಸರ್ಕಾರಿ ಹುದ್ದೆಯನ್ನ ಅಲಂಕರಿಸುವವರಿದ್ದರು. ಆದರೆ ಅಷ್ಟರಲ್ಲೇ ಅವರ ಕನಸಿಗೆ ತಣ್ಣೀರೆರಚಿದ್ದು ಅದೊಂದು ಅಕ್ರಮದ ಆರೋಪ, ಸ್ಕ್ಯಾಮ್ನ ಆರೋಪ. ಕೆಪಿಎಸ್ಸಿ ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಘೋಷಣೆ ಕೂಗಿದೆ. ನೇಮಕಾತಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡುತ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಒತ್ತಾಯಿಸಿದೆ. ಕೊನೆಗೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ರು. ಅಂದಹಾಗೆ ಪ್ರತಿಭಟನಾಕಾರರ ಮೇನ್ ಟಾರ್ಗೆಟ್ ಇದ್ದಿದ್ದು ಅದೊಂದು ಸ್ಕ್ಯಾಮ್ ವಿರುದ್ಧ. ಆ ಸ್ಕ್ಯಾಮ್ ಯಾವುದು ಗೊತ್ತಾ? ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಸ್ಕ್ಯಾಮ್. 80 ಕೋಟಿ ರೂಪಾಯಿಗೆ ಪಶುವೈದ್ಯ ಹುದ್ದೆ ಸೇಲಾಗಿ ಡೀಲ್ ಆಗಿದೆ ಎನ್ನಲಾದ ಸ್ಕ್ಯಾಮ್. ಕೆಪಿಎಸ್ಸಿ ಅಂದ್ರೆ ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಕೆಟ್ಟ ಕನಸು. ಕೆಪಿಎಸ್ಸಿಯಲ್ಲಿ ಯಾವುದಾದ್ರೂ ಒಂದು ನೇಮಕಾತಿ ನಡೆದರೆ ಆ ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆಯುತ್ತೆ ಅನ್ನೋ ಗುಮಾನಿ ಎಷ್ಟೋ ಮಂದಿಗೆ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ಕೆಪಿಎಸ್ಸಿ ತನ್ನ ನಂಬಿಕೆ ಕಳ್ಕೊಂಡಿದೆ. ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ 400 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ 2026 ಜನವರಿ 8 ಹಾಗೂ 9ರಂದು ಪರೀಕ್ಷೆ ನಡೆದಿತ್ತು. ಕೆಪಿಎಸ್ಸಿ ಜುಲೈ 17ರಂದು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿತ್ತು. ಆ ಪಟ್ಟಿಯಲ್ಲಿ ಆಯೋಗದ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಯ ಸಂಬಂಧಿಗಳಾಗಿರುವ ಅಭ್ಯರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರು. ಇಲ್ಲಿ ಸ್ಕ್ಯಾಮ್ ನಡೆದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿತ್ತು. ನಂತರ ಆಡಿಯೋ ಒಂದು ಹೊರಬಂದಿದ್ದು ಸ್ಕ್ಯಾಮ್ಗೆ ಟ್ವಿಸ್ಟ್ ಸಿಕ್ಕಿತ್ತು. ಸ್ಕ್ಯಾಮ್ ಮಾಡಿದವರ ತಪ್ಪಿಗೆ ನಿಯತ್ತಾಗಿ ಎಕ್ಸಾಮ್ ಬರೆದವರಿಗೆ ಶಿಕ್ಷೆ. ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಗೊತ್ತಾದ ತಕ್ಷಣ ಕೆಪಿಎಸ್ಸಿ ಆಯ್ಕೆ ಪಟ್ಟಿಗೆ ತಡೆ ನೀಡಿದೆ. ಇದು ಕಷ್ಟಪಟ್ಟು ಓದಿ ಆಯ್ಕೆಯಾಗಿದ್ದ ಎಲ್ಲರ ಕನಸಿಗೆ ತಣ್ಣೀರು ಹಾಕಿದೆ. ಕೆಲವೇ ದಿನಗಳಲ್ಲಿ ಸರ್ಕಾರಿ ಹುದ್ದೆ ಅಲಂಕರಿಸಬೇಕಿದ್ದ ಅವರು ಈ ಸ್ಕ್ಯಾಮ್ನಿಂದ ನೆಮ್ಮದಿ ಕಳ್ಕೊಂಡಿದ್ದು ನೇಮಕಾತಿ ಮುಂದುವರಿಸಿ ಅಂತ ದುಂಬಾಲು ಬಿದ್ದಿದ್ದಾರೆ. ನಾವು ಸ್ಕ್ಯಾಮ್ ಮಾಡಿಲ್ಲ, ಸ್ಕ್ಯಾಮ್ ಮಾಡೋಕೆ ಬೇಕಿದ್ದಷ್ಟು ಹಣ ನಮ್ಮ ಬಳಿ ಇಲ್ಲ, ಬೇಕಿದ್ರೆ ತನಿಖೆ ನಡೆಸಲಿ, ಕೆಲಸದಿಂದ ಯಾವಾಗ ಬೇಕಾದ್ರೂ ನಮ್ಮನ್ನ ತೆಗೆದುಹಾಕಲಿ ಅಂತ ಉಪಮುಖ್ಯಮಂತ್ರಿ ಪರಮೇಶ್ವರ್ಗೆ ಮನವಿ ಮಾಡಿದ್ದಾರೆ. 400+ ಇರೋರ್ನೆಲ್ಲಾರನು ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ದೆಲ್ಲ ಪ್ರೊಸೆಸ್ ತಡೆ ಹಿಡಿದಿರ. ಹಂಗೆಲ್ಲ ನಮ್ದು ಈಗ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ನಾವು ಸೆಲೆಕ್ಟ್ ಆಗಿ ಕೂಡ ನಮ್ಮ ಪ್ರಯತ್ನ ಕೂಡ ವ್ಯರ್ಥ ಆಗ್ತಿದೆ. ನಾವು ಇಡೀ ನಮ್ಮ ಸರ್ವಿಸ್ ಏನಿದೆ 25 to 30 ಇಯರ್ಸ್ ನಾವು ದುಡಿದ್ರು ಕೂಡ ನಮ್ಗೆ 80 ಲಕ್ಷ ಸೇವ್ ಮಾಡಕ್ ಆಗಲ್ಲ. ಹಂಗಿದ್ದಾಗ 80 ಲಕ್ಷ ಆರೋಪ ಹೆಂಗ್ ಸರ್ ನಾವು ಸ್ವೀಕರಿಸೋಣ? ಸ್ವಲ್ಪ ಅದರಲ್ಲೂ ಲಾಜಿಕ್ ಇರ್ಬೇಕು ಅವ್ರು ಮಾತಾಡ್ಬೇಕಾದ್ರೆ. ಕಣ್ಣೀರು ಹಾಕಿದ ಉದ್ಯೋಗಾಕಾಂಕ್ಷಿಗಳು 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪರಮೇಶ್ವರ್ಗೆ ಮನವಿ ಮಾಡಿದ್ದಾರೆ. ಒಂದು ಸ್ಕ್ಯಾಮ್ ಆರೋಪದಿಂದ 329 ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ನಮಗೆ ಆದೇಶ ಪತ್ರ ನೀಡಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಉದ್ಯೋಗಾಕಾಂಕ್ಷಿಗಳು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕೆಲವರು ಕಣ್ಣೀರು ಹಾಕಿದ ಪ್ರಸಂಗವೂ ನಡೆದಿದೆ. ನಮ್ ರಿಕ್ವೆಸ್ಟ್ ಏನು ಅಂದ್ರೆ ನಮ್ಗೆ ಆರ್ಡರ್ಸ್ ಕೊಡಿ, ಕಂಡೀಷನಲ್ ಆರ್ಡರ್ಸ್ ಕೊಟ್ಬಿಡಿ, ನಮ್ಗೆ ಪ್ರೋಸೆಸ್ ಮುಂದುವರಿಸಿ ನಮ್ಗೆ ಆರ್ಡರ್ಸ್ ಕೊಟ್ಬಿಡಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. ನಾವು ಜಾಬ್ ತಗೊಂಡ್ರೆ ನಮ್ದು ಆರ್ಡರ್ಸ್ ಬಂದ್ರೆ ಅವ್ರನ್ನ ಡ್ಯೂಟಿಯಿಂದ ತೆಗೆದ್ಬಿಡ್ತಾರೆ. ಸೊ ಅದೊಂದು ಇಟ್ಕೊಂಡು ನಮ್ಮನ್ನ ಡಿಲೇ ಮಾಡಿ ನಮ್ದು ಪ್ರೋಸೆಸ್ ಏನಿದೆ ಅದನ್ನ ಸ್ಟಾಪ್ ಮಾಡಿಸಿ ಇವಾಗ ಮತ್ತೆ ಏನೇನೋ ಅದನ್ನ ತಿರುವು ಕೊಡ್ತಿದ್ದಾರೆ. ಈಗ ಸದ್ಯಕ್ಕೆ ಪಶುವೈದ್ಯರ ನೇಮಕಾತಿ ಅಕ್ರಮ ಆರೋಪ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಹಗರಣದ ಬಗ್ಗೆ ಸದ್ದುಗದ್ದಲದ ಬೆನ್ನಲ್ಲೇ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿರುವ 2 ಪ್ರಕರಣಗಳನ್ನು ಸಿಐಡಿ ತನಿಖೆಗೆ ವಹಿಸಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಆದೇಶಿಸಿದ್ದಾರೆ. ದೂರಿನ ಆಧಾರದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರುವ ಶಿವಶಂಕರಪ್ಪ ಸಾಹುಕಾರ್ ಹಾಗೂ ಮತ್ತಿತರರ ವಿರುದ್ಧ ಇನ್ನೂ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಸದ್ಯಕ್ಕೆ OMR ತಿದ್ದುಪಡಿ ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ಸತ್ಯಾಂಶ ಪತ್ತೆಗೆ ಬಲೆ ಬೀಸಿದ್ದು ಶೀಘ್ರದಲ್ಲೇ ಸತ್ಯ ಹೊರಬರಲಿದೆ.